ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಮಹಾಲಕ್ಷ್ಮಿ ಯಂತ್ರ ಅಥವಾ ತ್ರಿಪುರ ಸುಂದರಿ ಯಂತ್ರ ಅಂತ ಹೇಳ್ತೀವಿ. ಈ ಯಂತ್ರಗಳು ಯಾಕೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಈ ಬರೋ ಅಂಥ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ನೀವು ಆ ಕಳಸ ಏನು ಇಡ್ತೀರಾ, ಆ ಕಳಸದಲ್ಲಿ ಒಂದು ಫ್ರೇಮ್ ಮಾಡಿ ಇಡೋ ಅಂಥದಕ್ಕೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ಅಂಥದ್ದು. ಯಾಕೆಂದರೆ ಸಾಕಷ್ಟು ಕಷ್ಟಗಳಲ್ಲಿರ್ತಾರೆ ಜನ. ಏನೋ ಒಂದು ರೀತಿ ಅಭಿವೃದ್ಧಿ ಆಗಬೇಕು, ಕಷ್ಟದಿಂದ ಪರಿಹಾರ ಆಗಬೇಕು, ಮಕ್ಕಳಿಗೆ ಒಳ್ಳೆ ಜೀವನ ಕೊಡಬೇಕು ಅಂತ ಕೂಡ ಒಂದು ಇದು ಮಾಡ್ತೀರಾ. ಆದರೆ ಅಲ್ಲಿ ಏನೂ ನಡೆಯೋಲ್ಲ ಅಂತ ಇದ್ದಾಗ ಏನು ಮಾಡಬೇಕು, ಇಂಥವು ಕೆಲವೊಂದನ್ನು ಮಹಾಲಕ್ಷ್ಮಿ ಇದು ಯಾಕೆಂದರೆ ಅಪರೂಪ ಬರೋದು, ವರ್ಷಕ್ಕೊಂದ್ಸರಿಯೇ ಬರೋದು ಇದು. ಇಂಥ ಸಮಯದಲ್ಲಿ ನಾವು ಬಿಟ್ಟರೆ ಮೂರ್ಖರಾಗಿ ಹೋಗ್ತೀವಿ. ಇಂಥ ಸಮಯನ ನಾವು ಬಳಸ್ಕೋಬೇಕು. ಇಂಥ ಒಂದು ಸಮಯನ ಬಳಸ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಅನ್ನೋದೇ ನಮ್ಮ ಕೂಡ ಆಸೆ. ಅಂಥವ್ರಿಗಾಗಿ ಒಂದು ಇದನ್ನು, ಯಾಕಂದರೆ ಸಾಕಷ್ಟು ಬಡತನದಲ್ಲಿ ಇರೋರಿದ್ದಾರೆ, ಸಾಕಷ್ಟು ಹೇಳ್ಕೊಳಕ್ಕಾಗಲ್ಲ ಆ ರೀತಿ ಇರೋರು ಕೂಡ ಇದ್ದಾರೆ. ಅಂಥವ್ರಿಗಾಗಿ ಏನೂ ಇಲ್ಲ, ನೀವು ದೊಡ್ಡದಾಗಿ ಮಾಡೋರಾದರೂ ಪರವಾಗಿಲ್ಲ, ಇಲ್ಲ ಚಿಕ್ಕದಾಗಿ ಇಲ್ಲ ಏನೂ ನಮ್ಮ ಕೈಲಿ ಮಾಡಲಿಕ್ಕೆ ಆಗಲ್ಲ ಅನ್ನೋರಾದರೂ ಪರವಾಗಿಲ್ಲ. ಅಂಥವ್ರಿಗಾಗಿ ಆ ಒಂದು ದಾರಿದ್ರ್ಯ ತೊಲಗಿ ಆ ಮಹಾಲಕ್ಷ್ಮಿನ ನಿಮ್ಮ ಒಂದು ಮನೆಯಲ್ಲಿ ಸೇರಿಸ್ಕೋಬೇಕು ಅಂದರೆ ಹೇಗಿರಬೇಕು ಅನ್ನೋದು ನಾನು ಇಲ್ಲಿ ಕೊಡ್ತಾಯಿದ್ದೀನಿ. ಬಾಂಧವರಿಗೆ ಇವತ್ತು ನಾನಿಲ್ಲಿ ನಿಮಗೆ ಆ ಒಂದು ಯಂತ್ರ ತೋರಿಸ್ತಾ ಇದ್ದೀನಿ ನೋಡಿ. ಆ ಯಂತ್ರನ ನೀವು ಒಂದು ಶುಭ ದಿವಸದಲ್ಲಿ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಾದರೂ ಬರ್ಕೋಬೋದು, ದೀಪಾವಳಿ ಹಬ್ಬದಲ್ಲಾದರೂ ಬರ್ಕೋಬೋದು, ನವರಾತ್ರಿಲಾದರೂ ಬರಿಬೋದು. ಇದು ಅದ್ಭುತವಾದಂಥದ್ದು. ಆ ರೀತಿ ಒಂದು ಇದರಲ್ಲಿ ಹುಣ್ಣಿಮೆಗಳಲ್ಲಿ ಬರಿಬೋದು, ಮಹಾಲಕ್ಷ್ಮಿ ಹುಣ್ಣಿಮೆಯಲ್ಲಿ ಬರಿಬೋದು, ಅಮಾವಾಸ್ಯೆಯಲ್ಲಿ ಕೂಡ ಬರಿಬೋದು. ಇದನ್ನು ಈ ರೀತಿ ಒಂದು ಬರ್ಕೋಬೇಕು. ಅಂದರೆ ಇದನ್ನು ಬರ್ಕೊಳ್ಳೋ ಅಂಥದ್ದು ಒಂದು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ರೀತಿಯಾದ ಒಂದು ಯಂತ್ರದಲ್ಲಿ ಬರ್ಕೋಬೇಕು. ನೋಡಿದ್ದೀರ, ರೆಡಿ ಮಾಡಿಟ್ಟಿದ್ದೀನಿ. ಈ ರೀತಿಯಾದ ಒಂದು ಯಂತ್ರದಲ್ಲಿ ಬರ್ಕೊಂಡಾಗ ಭಾಳ, ಯಾಕೆ ಬಂಗಾರದ ಬಣ್ಣ ಇರುತ್ತೆ. ಯಾಕೆ ಬಂಗಾರದ ನಮ್ಮ ಕೈಲಿ ಶಕ್ತಿ ಇಲ್ಲ ಅದನ್ನು, ಯಾಕೆಂದರೆ ಭಾಳ ಆಕಾಶಕ್ಕೆ ಮುಟ್ಟಿದೆ ಚಿನ್ನ ಅನ್ನೋದು, ಬಡವರಿಗೆ ಅದು ದಕ್ಕೋ ಅಂಥದ್ದಲ್ಲ. ಹಾಗಾಗಿ ಒಂದು ಮಧ್ಯಮ ವರ್ಗದವ್ರಿಗಾಗಿ ನಾವು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂಥವ್ರಿಗಾಗಿ ಈ ಒಂದು ಬಣ್ಣದ, ಅಂದರೆ ಇದು ಬಣ್ಣದ ಅಂದರೆ ನಾನು ಹೇಳಿದ್ದು ಈ ರೀತಿ ಬಣ್ಣದ ಬರುತ್ತೆ ತಗಡು. ಈ ರೀತಿಯ ತಗೋಬೇಕು. ತಗೊಂಡು ನೀವು ಅದ್ರ ಮೇಲೆ ನೀವು ಒಂದು ಶುಭ ದಿವಸ ಇದನ್ನು ಬರ್ಕೋಬೇಕು. ಇದು ಬರ್ಕೊಳ್ಳೋ ಅಂಥದಕ್ಕೆ ಶಿವಾಷ್ಟಕ ಅಥವಾ ಶಕ್ತಾಷ್ಟಕ ಅಂತ ಬರುತ್ತೆ. ಆ ಗಂಧಗಳನ್ನ ರೆಡಿ ಮಾಡ್ಕೊಂಡಿರ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡು ಆ ಒಂದು ಇದಕ್ಕೆ ಎಲ್ಲ ಏನು ಬರೆದಿದ್ದೀರಲ್ವ, ಈ ಬರೆದಿರೋ ಅಂಥದಕ್ಕೆ ಎಲ್ಲ ಒಂದು ಲೇಪನ ಮಾಡಬೇಕು. ಲೇಪನ ಮಾಡಿ ನೀವು ಈ ಒಂದು ತಗಡನ್ನ ಸುರುಳಿ ಥರ ಮಾಡಿ ಅರಿಶಿನ ದಾರದಿಂದ ಸುತ್ತಬಿಟ್ಟು ಅದನ್ನು ನೀವು ತಾಯ್ತಿ ಹಾಗೆ ಕಟ್ಕೊಂಡ್ರೂ ಕೂಡ ನಿಮ್ಮ ದರಿದ್ರ ದೂರ ಆಗುತ್ತೆ, ಒಳ್ಳೆ ಒಂದು ಸಿರಿತನ ಬರುತ್ತೆ. ಈ ಥರದ್ದೆಲ್ಲ ಕೂಡ ಬರುತ್ತೆ. ಇನ್ನೂ ಏನಪ್ಪ ಅಂತಂದರೆ, ಇನ್ನೂ ಸಾಕಷ್ಟು ಕೆಲಸಗಳಿಂದ ಬರೋ ಮನೆಯಲ್ಲಿ ಗಂಡ ಹೆಂಡತಿ ಎನಿ ಟೈಮು ಜಗಳ, ಅಂದರೆ ಯಾವಾಗಲೂ ಜಗಳ ಕಿರಿಕಿರಿ ಮನೆಯಲ್ಲಿ. ಯಾವಾಗಲೂ ಯಾರಪ್ಪ ಈ ಮನೆಯಲ್ಲಿ ಹೋದರೆ ಸಾಕು ಹೆಂಡತಿ ಕಾಟ ಅಥವಾ ಗಂಡನ ಕಾಟ, ಮನೆ ಗಂಡ ಬಂದರೆ ಸಾಕು, ಅಯ್ಯೋ ಯಾವಾಗಲೂ ಕುಡಿದ್ಬಿಟ್ಟು ಕಿರಿಕಿರಿ ಮಾಡ್ತಾನೆ, ಇವನು ಹಿಂಸೆ ಸಾಕಾಗಿದೆ ಅನ್ನೋರು, ಇಂಥವ್ರದ್ದೆಲ್ಲ ಒಂದು ಆ ಮನೆ ಒಂದು ಶಾಂತವಾಗಿ ಆಗಿಬಿಡುತ್ತೆ. ಇಂಥ ಒಂದು ಅದ್ಭುತವಾದಂಥ ಯಂತ್ರನ ಇಂಥ ಸಮಯದಲ್ಲಿ ಬರೆದಿಕ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾಗಿ ಬರುತ್ತೆ. ಮತ್ತು ಇದನ್ನು ನಾನು ಈ ಕೆಲಸ ಹೇಳಿದ್ದೀನಿ. ಇನ್ನೂ ಇದು ಯಾವ್ಯಾವ ರೀತಿ ನೀವು ತಗೋಬೋದು ಅನ್ನೋದು ಕೂಡ ನಾನು ಹೇಳ್ತೀನಿ. ಇದು ಗಂಡ ಹೆಂಡತಿ ಜಗಳ ಅಂತ ಮೊದಲೇ ಹೇಳಿದ್ದೀನಿ, ಆ ರೀತಿಗೂ ಬರುತ್ತೆ. ಇನ್ನು ಸಾಕಷ್ಟು ಬೇರೆ ಬೇರೆ ಕೆಲಸಗಳಲ್ಲೂ ಬರುತ್ತೆ. ಈಗ ಇದನ್ನು ನಾನು ಯಾವುದಕ್ಕಾಗಿ ಬಳಸ್ಕೋಬೋದು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಈ ರೀತಿ ತಗಡಿನಲ್ಲಿ ಏನು ಅದನ್ನು ಬರೆದು, ನಿಮಗೆ ದೊಡ್ಡದಾಗಿ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಮಾಮೂಲಿ ಒಂದು ತಾಮ್ರ ಚೊಂಬಿನಲ್ಲಿ ಕಳಸ ಹಿಡ್ತೀರಲ್ವ, ಮಾಮೂಲಿ ತೆಂಗಿನಕಾಯಿ ನೀರೆಲ್ಲ ಹಾಕಿ ಕಳಸದಲ್ಲಿ ಆ ಒಂದು ತೆಂಗಿನಕಾಯಿನ ಹೂಡ್ತೀರ. ಅದರ ಕೆಳಗಡೆ ಈ ಒಂದು ಯಂತ್ರನ ನೀವು ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿ, ಅಂದರೆ ಈ ಒಂದು ಮೊದಲೇ ಇದು ಒಂದು ಏನು ಈ ಥರ ತಗಡು ತೊಗೊಂಡಿದ್ದೀರಾ, ಈ ತಗಡನ್ನ ಶುದ್ಧಿ ಮಾಡ್ಕೋಬೇಕು ನೀವು. ಮೊದಲು ಶುದ್ಧಿ ಮಾಡಿ ತದನಂತರನೇ ನೀವು ಇದನ್ನು ಬರೆಯೋಕ್ಕೆ ಶುರು ಮಾಡಬೇಕು. ಬರೆದ ಅಂದರೆ ಅಂದರೆ ಒಳ್ಳೆಗಳಿಗೆ ಒಳ್ಳೆ ಇದರಲ್ಲಿ ನೋಡ್ಕೊಳ್ಳಿ. ಬರೆದಾದ ನಂತರ ನಾನು ಹೇಳಿದ್ರೆ ಶಿವಾಷ್ಟಕ ಶಕ್ತಾಷ್ಟಕ ಅಂತ ಬರುತ್ತೆ. ಅದನ್ನು ತಗೊಂಡು ಅದಕ್ಕೆಲ್ಲ ಲೇಪನ ಮಾಡಾದಮೇಲೆ ಅಲ್ಲಿ ಆ ಒಂದು ಕಳಸ ಹಿಡ್ತಿರಲ್ಲ, ಆ ಒಂದು ತಟ್ಟೆ ಇಕ್ತೀರ, ತಟ್ಟೆ ಒಳಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ತೀರ, ಅದರ ಮೇಲೆ ಇದನ್ನಿಕ್ಕಿ ಇದರ ಮೇಲೆ ನೀವು ಕಳಸ ಸ್ಥಾಪನೆ ಮಾಡೋದ್ರಿಂದ ನಿಮ್ಮ ಸಕಲ ದಾರಿದ್ರ್ಯ
ನಾಶ ಆಗುತ್ತೆ, ವ್ಯಾಪಾರ ಆಗದಿರೋರ್ಗೆ ವ್ಯಾಪಾರ ಆಗುತ್ತೆ, ಹಣಕಾಸು ದಾರಿದ್ರ್ಯ ಇರೋರ್ಗೆ ಹಣಕಾಸಿನ ದಾರಿದ್ರ್ಯ ನೀಗುತ್ತೆ, ಸಾಲ ಸೋಲ ಇರೋ ಅಂಥವ್ರಿಗೆ ಸಾಲ ಸೋಲ ಕೂಡ ಈ ಒಂದು ಏನು ಸಾಲ ಮಾಡಿಕೊಂಡು ಜೀವನ ಸಾಕಪ್ಪ ಅಂದ್ಕೊಂಡು ಅಂಥವ್ರು ಕೂಡ ಇದು ಒಂದು ಅದ್ಭುತವಾಗಂಥ ಕೆಲಸ ಮಾಡುತ್ತೆ. ಅಂದರೆ ಯಾವತ್ತೋ ಮಾಡೋ ಅಂಥ ಸಮಯ ಇರೋದರಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ಇದು ಮಿಸ್ ಆದಾಗ ದೀಪಾವಳಿಯಲ್ಲಿ ನವರಾತ್ರಿಗಳಲ್ಲಿ ಇದು ಭಾಳ ಅದ್ಭುತವಾದಂಥ ಒಂದು ಶಕ್ತಿಯನ್ನು ಪಡೆದಿರುತ್ತೆ. ಹಾಗೆ ಮಾಡಿದಾಗ ಇದನ್ನು ಈ ರೀತಿ ಮಾಡಿ ನಿಮಗೆ ಒಂದು ತ್ರಿಪುರ ಸುಂದಿ ಮಂತ್ರ ಏನಾದರೂ ಬಂದರೆ ಅದನ್ನು ಹೇಳ್ಕೊಬೋದು. ಅದು ಬಂದಿಲ್ಲ ಅಂದರೆ ಮಹಾಲಕ್ಷ್ಮಿ ಯಂತ್ರ ಲಕ್ಷ್ಮಿ ಒಂದು ಮಂತ್ರ ಕೂಡ ಹೇಳ್ಕೊಬೋದು. ಇದನ್ನು ನಿಮಗೆ ಕಷ್ಟ ಇದೆ ನಮಗೆ ಜೀವನದಲ್ಲಿ ಅಂತಂದರೆ ಮಾಮೂಲಿಯಾಗಿ ನೀವು ಇದನ್ನು ಚಿಕ್ಕದಾಗಿ ಬರ್ಕೊಂಡು ಬೆಳ್ಳೀಲಿ ಬರ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇದು ಯಾಕೆ ಧಾರಣೆ ಮಾಡೋರು ಇದು ನಾನು ಧಾರಣೆ ಮಾಡೋರಿಗೆ ಹೇಳ್ತಾಯಿದ್ದೀನಿ. ಎಲ್ಲರೂ ಹೋದಾಗ ನಮಗೆ ಒಂದು ಧನದ ಅವಶ್ಯಕತೆ ಬೇಕು, ಯಾರಾದರೂ ಹಣಕಾಸನ್ನು ಕೇಳಿದಾಗ ಕೊಡಬೇಕು, ಮತ್ತು ನಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡಿಬೇಕು ಅನ್ನೋರು ಈ ಯಂತ್ರನ ಬರೆದು ಇದನ್ನು ಬೆಳ್ಳಿ ಒಂದು ಇದರಲ್ಲಿ ಬರೆದು ಬೆಳ್ಳಿ ತಾಯ್ತದಲ್ಲೇ ತುಂಬಿ ಇದನ್ನು ಕಟ್ಕೊಂಡಾಗ ಆ ದರಿದ್ರದಿಂದ ದೂರ ಹಾಕ್ತಾರೆ. ಅದೇ ರೀತಿ ವ್ಯಾಪಾರ ವ್ಯವಹಾರಗಳಲ್ಲಿ ಬೇಕು ಅಂದವ್ರಿಗೆ ಇದನ್ನು ಒಂದು ಯಂತ್ರ ಥರ ಮಾಡಿ ದೊಡ್ಡದಾಗಿ ಫ್ರೇಮ್ ಹಾಕ್ಸಿ, ಯಂತ್ರ ಅಂದರೆ ಚಕ್ರ ಅಂತ ಹೇಳ್ತೀವಿ, ಆ ರೀತಿ ಮಾಡಿ ಇದನ್ನು ದೇವ್ರು ಇದರಲ್ಲಿ ಅಂದರೆ ನೀವು ಈಗ ಒಂದು ವರಮಹಾಲಕ್ಷ್ಮಿಲಿ ಏನು ಇಕ್ತಿದ್ದೀರಾ ಅಲ್ಲಿಂದನೂ ನೀವು ಪೂಜೆ ಮಾಡ್ತಾ ಬರಬೇಕು. ಕಳಸ ತೆಗೆದ್ರು ತಿರ್ಗಿ ಅದರೊಳಗೇ ಇಟ್ಟು ನೀವು ಪೂಜೆ ಮಾಡ್ತಾ ಇರ್ಬೋದು, ಇನ್ನೂ ಭಾಳ ಒಳ್ಳೆಯದು. ಇಲ್ಲ ಇನ್ನು ಕೆಲವ್ರು ನಮ್ಗೆ ಅಲ್ಲಿ ಕೆಲವೊಂದು ತೊಂದರೆಗಳು ಆಗ್ತವೆ ಅಂದರೆ ನೀವು ಇಡೋವಂಥ ಹಣಕಾಸು ಇಡೋ ಅಂಥ ಒಂದು ಜಾಗದಲ್ಲಿ ಕೂಡ ಇಟ್ಟು ಕೂಡ ಇದನ್ನು ಪೂಜೆ ಮಾಡ್ಬೋದು. ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ತಾ ಬಂದರೆ ನಿಮಗೆ ಆ ಮಹಾಲಕ್ಷ್ಮಿ ಆ ತ್ರಿಪುರ ಸುಂದರಿ ನಿಮಗೆ ಬಹಳ ಬೇಗ ಒಲಿತಾಳೆ. ಮತ್ತು ನಿಮ್ಮಲ್ಲಿರೋ ಅಂಥ ದಾರಿದ್ರ್ಯ ಇರ್ಬೋದು, ಕಷ್ಟಗಳಿರ್ಬೋದು, ಇಂಥವೆಲ್ಲ ಶೀಘ್ರವಾಗಿ ದೂರ ಆಗೋಗ್ತವೆ. ನಿಮ್ಮೆಲ್ಲ ಕಾರ್ಯಗಳು ಕೂಡ ಸಿದ್ಧಿ ಆಗ್ತವೆ. ಯಾಕೆಂದರೆ ಇಂಥ ಸಮಯ ಬಿಟ್ಟರೆ ಮತ್ತೊಂದು ಸಮಯ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಇವತ್ತು ನಾನು ಇದನ್ನು ತೋರಿಸ್ತಾ ಇದ್ದೀನಿ ಸಾಕಷ್ಟು. ಯಾಕೆ ಅಂತ ನಾನು ಯಂತ್ರನೇ ಈ ಥರ ಮಾಡಿ ನಿಮಗೆ ತೋರಿಸ್ಬೋದಾಯಿತು, ಅಕ್ಷರ ಕಾಣಲ್ಲ ಅಂತ ಅನ್ನೋ ಉದ್ದೇಶಕ್ಕೆ ನಾನು ಬರೆದಿದ್ದು ನಿಮಗೆ ಗೊತ್ತಾಗಲ್ಲ, ನಿಮಗೆ ಬರ್ಕೊಳಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಿಮಗೆ ನೀವೇ ಮಾಡ್ಕೊಳ್ಳಿ, ನಿಮ್ಮ ಕಷ್ಟ ನೀವು ಪರಿಹಾರ ಮಾಡ್ಕೊಳ್ಳಿ. ಯಾಕೆ ಈಗ ನಾವು ಮಾಡಿದಾಗ ಅಂದರೆ ಅದಕ್ಕೊಂದಿಷ್ಟು ಹಣ ಅಂತ ಇರುತ್ತೆ, ಅದು ಕೆಲವ್ರಿಗೆ ಅದನ್ನು ಕೂಡ ವಂಚಕ ಶಕ್ತಿ ಇರೋದಿಲ್ಲ. ಅಂಥವ್ರಿಗೆ ಏನಾದ್ರು ಇತ್ತು ಅಂದರೆ ಅಷ್ಟು ಕಷ್ಟದಲ್ಲಿದ್ದೀವಿ ನಾವು ಅಂದಾಗ ನಿಮಗೆ ನೀವೇ ಮಾಡಿಕೊಂಡು ಆ ಮಹಾಲಕ್ಷ್ಮಿ ಮಂತ್ರನ ಹೇಳ್ಕೊಂಡು ಅದ್ರ ಮೇಲೆ ನೀವು ಕುಂಕುಮಾರ್ಚನೆ ಕೂಡ ಮಾಡ್ಬೋದು. ಮಹಾಲಕ್ಷ್ಮಿ ಯಂತ್ರ ಹೇಳ್ಕೊಂಡು